Hello dear students, this is a video on session 19 of Financial Accounting 6 subject. In this video I am going to explain a problem on amalgamation of companies which happens to be problem 2 of section C. A Limited and B Limited carrying on business agree to amalgamate and form a new company called C Limited. A Limited and B Limited anta two different companies ide. ಇವರಿಬ್ಬರು ಅಮಾಲ್ಗಮೇಟ್ ಮಾಡಿ ದೇ ಆರ್ ಫಾರ್ಮಿಂಗ್ ಅ ನ್ಯೂ ಕಂಪನಿ ಕಾಲ್ಡ್ ಸಿ ಲಿಮಿಟೆಡ್ ಅಂದರೆ ಮರ್ಚ್ ಮಾಡಿಕೊಂಡು ಸಿ ಲಿಮಿಟೆಡ್ ಅನ್ನೋ ಹೊಸ ಕಂಪ್ನಿನ ಫಾರ್ಮ್ ಮಾಡ್ಕೋತಾ ಇದ್ದಾರೆ. ಸೊ ಸಿ ಲಿಮಿಟೆಡ್ ಇಸ್ ದ ಪರ್ಚೇಸಿಂಗ್ ಕಂಪನಿ, ಎ ಲಿಮಿಟೆಡ್ ಆ್ಯಂಡ್ ಬಿ ಲಿಮಿಟೆಡ್ ಆರ್ ಸೆಲ್ಲಿಂಗ್ ಕಂಪನಿ. ಅಂದರೆ ಎ ಲಿಮಿಟೆಡ್ ಅವರು ಮತ್ತು ಬಿ ಲಿಮಿಟೆಡ್ ಅವರು ಅವರ ಅಸೆಟ್ಸ್ ಆ್ಯಂಡ್ ಲಯಬಿಲಿಟೀಸನ್ನು ಸಿ ಲಿಮಿಟೆಡ್ಗೆ ಟ್ರಾನ್ಸ್ಫರ್ ಮಾಡ್ತಿದ್ದಾರೆ, ಸಿ ಲಿಮಿಟೆಡ್ಗೆ ಸೇಲ್ ಮಾಡ್ತಾಯಿದ್ದಾರೆ. ಸಿ ಅವರು ಅದನ್ನ ಪರ್ಚೇಸ್ ಮಾಡ್ತಾ ಇರೋದಕ್ಕೆ ಇವ್ರಿಗೆ ಪರ್ಚೇಸ್ ಕನ್ಸಿಡ್ರೇಷನ್ ಅಂದರೆ ಒಂದು ರಿಟರ್ನ್ ಆಗಿ ಏನೋ ಒಂದಿಷ್ಟು ಪೇ ಮಾಡ್ತಾರೆ. ಇವರ ಕಂಪನಿಯ ಈಕ್ವಿಟಿ ಶೇರ್ ಹೋಲ್ಡರ್ಸ್ಗೆ ಮತ್ತು ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಸ್ಗೆ ಏನೋ ಒಂದು ಪೇ ಮಾಡ್ತಾರೆ ಅವರ ಅಸೆಟ್ಸ್ ಆ್ಯಂಡ್ ಲಯಬಿಲಿಟೀಸ್ ತೊಗೊಂಡು ಹೋಗ್ತಾ ಇರೋದಕ್ಕೆ. ಸೊ ದ್ಯಾಟ್ ಈಸ್ ಕಾಲ್ಡ್ ಪರ್ಚೇಸ್ ಕನ್ಸಿಡ್ರೇಷನ್. ಸೊ ಫಸ್ಟ್ ಸ್ಟೆಪ್ ಇನ್ ದ amalgamation of companies problems is to calculate purchase consideration. Purchase consideration ಕ್ಯಾಲ್ಕುಲೇಷನ್ ಮಾಡೋದು ಫಸ್ಟ್ ಸ್ಟೆಪ್ ಆಗಿರುತ್ತೆ. ಸೊ ಪರ್ಚೇಸ್ ಕನ್ಸಿಡ್ರೇಷನ್ ಕ್ಯಾಲ್ಕುಲೇಟ್ ಮಾಡುವಾಗ ನೆಟ್ ಅಸೆಟ್ ಮೆಥಡಾ ನೆಟ್ ಪೇಮೆಂಟ್ ಮೆಥಡಾ ಅಂತ ನೀವು ಡಿಸೈಡ್ ಮಾಡ್ಕೋಬೇಕು. ನೆಟ್ ಅಸೆಟ್ ಮೆಥಡ್ ಆಗೋದು ಯಾವಾಗ ಅಂದರೆ ನಿಮಗೆ ಯಾವ ರೀತಿ ಪೇ ಮಾಡ್ತಾ ಇದ್ದಾರೆ ಅನ್ನೋದನ್ನು ಡೀಟೇಲಾಗಿ ಕೊಟ್ಟಿಲ್ಲ ಅಂದಾಗ ಯು ಹ್ಯಾವ್ ಟು ಗೋ ಫಾರ್ ನೆಟ್ ಅಸೆಟ್ ಮೆಥಡ್. ಬಟ್ ಇಫ್ ದೇ ಹ್ಯಾವ್ ಗಿವನ್ ಇನ್ ಡೀಟೇಲ್ ಹೌ ಆರ್ ದೇ ಗೋಯಿಂಗ್ ಟು ಪೇ ದ equity shareholders and preference shareholders of the selling company, if it is given in detail then you can directly go for net payment method. ಈಗ ಇಲ್ಲಿ ನೋಡಬಹುದು ನೀವು ಡಿಬೆಂಚರ್ ಹೋಲ್ಡರ್ಸ್ಗೆ ಪೇ ಮಾಡ್ತಿದ್ದಾರೆ, ಲಯಬಿಲಿಟೀಸ್ನೆಲ್ಲ ಅಸ್ಯೂಮ್ ಮಾಡ್ತಿದ್ದಾರೆ. ಸೊ ದಿಸ್ ಆಲ್ಸೋ ಯು ಶುಡ್ ಕೀಪ್ ಇನ್ ಮೈಂಡ್ ದ್ಯಾಟ್ ಡಿಬೆಂಚರ್ ಹೋಲ್ಡರ್ಸ್ಗೆ ಅಥವಾ ಕ್ರೆಡಿಟರ್ಸ್ಗೆ ಏನೇನು ಪೇ ಮಾಡ್ತಾರೆ ಅದೆಲ್ಲ ಪರ್ಚೇಸ್ ಕನ್ಸಿಡ್ರೇಷನ್ಗೆ ಬರೋದಿಲ್ಲ. ಓನ್ಲಿ ಶೇರ್ ಹೋಲ್ಡರ್ಸ್ಗೆ ಏನು ಕೊಡ್ತಾರೋ ಅಂದರೆ ಈಕ್ವಿಟಿ ಶೇರ್ ಹೋಲ್ಡರ್ಸ್ಗೆ ಮತ್ತು ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಸ್ಗೆ ಏನೇನು ಕೊಡ್ತಾರೋ ಏನೇನು ಪೇ ಮಾಡ್ತಾರೋ ಅವೆಲ್ಲ ಪರ್ಚೇಸ್ ಕನ್ಸಿಡ್ರೇಷನ್ದು ಪಾರ್ಟ್ ಆಗುತ್ತೆ. ಓಕೆ, ಆಲ್ವೇಸ್ ರಿಮೆಂಬರ್ ದ್ಯಾಟ್. ಸೊ ಪರ್ಚೇಸ್ ಕನ್ಸಿಡ್ರೇಷನ್ ಕ್ಯಾಲ್ಕುಲೇಷನಲ್ಲಿ ನೀವು ಈಕ್ವಿಟಿ ಶೇರ್ ಹೋಲ್ಡರ್ಸ್ ಮತ್ತು ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಸ್ಗೆ ಯಾವ ರೀತಿ ಸೆಟಲ್ ಮಾಡ್ತಿದ್ದಾರೆ ಅಂತ ನೋಡ್ಕೊಳ್ಬೇಕು. ಸೊ ನಾವು ಲೆಟ್ ಅಸ್ ಲುಕ್ ಇನ್ ಟು ಪರ್ಚೇಸ್ ಕನ್ಸಿಡ್ರೇಷನ್ ಕ್ಯಾಲ್ಕುಲೇಷನ್ ಆಫ್ ಎ ಲಿಮಿಟೆಡ್ ಕಂಪನಿ. ನೆಟ್ ಪೇಮೆಂಟ್ ಮೆಥಡ್. ಯಾಕೆ ನೆಟ್ ಪೇಮೆಂಟ್ ಮೆಥಡ್ ಮಾಡಿದ್ದಾರೆ ಅಂತ ಇಲ್ಲಿ ನಾವು ನೋಡ್ಬೋದು ಡೀಟೇಲ್ಡಾಗೆ. ದೇ ಆರ್ ಗೋಯಿಂಗ್ ಟು ಇಶ್ಯೂ 10 ಈಕ್ವಿಟಿ ಶೇರ್ಸ್ ಆಫ್ 10 rupees ಈಚ್ ಅಟ್ ಅ ಪ್ರೀಮಿಯಮ್ ಆಫ್ 2 rupees per share ಫಾರ್ ಈಚ್ ಪ್ರಿಫರೆನ್ಸ್ ಶೇರ್ ಹೆಲ್ಡ್ ಇನ್ ಬೋತ್ ದ ಕಂಪನೀಸ್. ಈಗ ಒಂದು ಪ್ರಿಫರೆನ್ಸ್ ಶೇರ್ ಇದ್ದರೆ ಎ ಲಿಮಿಟೆಡ್ನಲ್ಲಿ ಅವರು 10 ಈಕ್ವಿಟಿ ಶೇರ್ಸ್ ಕೊಡ್ತಾರೆ. ಯಾರು? ಸಿ ಲಿಮಿಟೆಡ್ ಅವರು. ಓಕೆ, ಸೊ ಫಾರ್ one preference share in A Limited, they are going to give 10 equity shares in C Limited. That you can understand from this sentence. 10 equity shares in C Limited for each preference share held in A and B. Okay, so ಒಂದು ಪ್ರಿಫರೆನ್ಸ್ ಶೇರ್ ಇದೆ ಎ ಲಿಮಿಟೆಡಲ್ಲಿ, ಸಿ ಲಿಮಿಟೆಡಲ್ಲಿ 10 ಶೇರ್ಸ್ ಕೊಡ್ತಿದ್ದಾರೆ. ಸೊ ಬ್ಯಾಲೆನ್ಸ್ ಶೀಟ್ ನೀವು ನೋಡಿದ್ರೆ ಯು ಕ್ಯಾನ್ ಸಿ ದ್ಯಾಟ್ ಪ್ರಿಫರೆನ್ಸ್ ಶೇರ್ಸ್ ಎಷ್ಟಿದೆ. ಎ ಲಿಮಿಟೆಡಲ್ಲಿ 5000 ಪ್ರಿಫರೆನ್ಸ್ ಶೇರ್ಸ್ ಇದೆ. 5000 ಅಂತ ಹೆಂಗೆ ಗೊತ್ತಾಗುತ್ತೆ? ಒಂದೊಂದಕ್ಕೆ 100 rupees ಬೆಲೆ. ಓಕೆ, 100 rupees ಈಚ್ ಅಂತ ಇದೆ. ಸೊ 5 lakh rupees is the value of preference shares. So 5 lakh divided by 100 is 5000 shares. Similarly, B Limitedally 2500 shares. Okay, so 5000 preference shares in A Limitedಗೆ ಎಷ್ಟು ಶೇರ್ಸ್ ಕೊಡ್ತಾರೆ? ಕ್ವೆಶ್ಚನ್ ಮಾರ್ಕ್. ಸೊ ಕ್ರಾಸ್ ಮಲ್ಟಿಪ್ಲೈ ಮಾಡಿ. 5000 into 10 divided by 1. ಸೊ 5000 into 10 by 1 50,000 ಶೇರ್ಸ್ ಕೊಡ್ತಾರೆ. 1 ಶೇರ್ ಇದ್ದರೆ 10 ಶೇರ್ಸ್ ಅಲ್ಲ. ಸೊ 5000 ಶೇರ್ಸ್ಗೆ 50,000 ಈಕ್ವಿಟಿ ಶೇರ್ಸ್ನ ಕೊಡ್ತಾರೆ. ಅಂದರೆ ಎ ಲಿಮಿಟೆಡಲ್ಲಿ ಯಾರು ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಸ್ ಇರ್ತಾರೋ ಅವರಿಗೆ ಸಿ ಲಿಮಿಟೆಡ್ದು ಈಕ್ವಿಟಿ ಶೇರ್ಸು ಸಿಗ್ತಾ ಇದೆ. ಓಕೆ, ಎಷ್ಟು ಶೇರ್ಸ್ ಸಿಗುತ್ತೆ? 50,000 ಶೇರ್ಸ್ ಸಿಗುತ್ತೆ. ಒಂದೊಂದಕ್ಕೆ ಎಷ್ಟು ಬೆಲೆ? 10 rupees is the face value, 2 rupees is the premium. ಸೊ ದಟ್ ಯು ಕ್ಯಾನ್ ಸಿ ಹಿಯರ್ 10 rupeesದು ಶೇರನ್ನು 100 ರೂಪಾಯಿ ಕೊಡ್ತಿದ್ದಾರೆ. ಅಂದರೆ 12 rupees ಪ್ರೀಮಿಯಮ್, 2 rupees ಪ್ರೀಮಿಯಮ್ ಅಂದರೆ 12 rupeesಗೆ ಕೊಡ್ತಾ ಇದ್ದಾರೆ. ಸೊ ಯು ವಿಲ್ ಮಲ್ಟಿಪ್ಲೈ ಇಟ್ ವಿತ್ 12 rupees. ಸೊ 50,000 into 12, 6 lakh rupees ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಸ್ಗೆ ಕೊಡ್ತಾರೆ. ಈಕ್ವಿಟಿ ಶೇರ್ ಹೋಲ್ಡರ್ಸ್ಗೆ ಹೆಂಗೆ ಪೇ ಮಾಡ್ತಾರೆ? ಈಕ್ವಿಟಿ ಶೇರ್ ಹೋಲ್ಡರ್ಸ್ಗೆ ಅಗೇನ್ ದೇ ಹ್ಯಾವ್ ಗಿವನ್ ಇನ್ ಡೀಟೇಲ್ ಇಶ್ಯೂ ಆಫ್ 10 ಈಕ್ವಿಟಿ ಶೇರ್ಸ್ ಆಫ್ 10 rupees ಈಚ್ ಅಟ್ ಅ ಪ್ರೀಮಿಯಮ್ ಆಫ್ 2 rupees per share ಆ್ಯಂಡ್ 22 rupees ಇನ್ ಕ್ಯಾಶ್ ಫಾರ್ ಈಚ್ ಈಕ್ವಿಟಿ ಶೇರ್ ಇನ್ ಎ ಲಿಮಿಟೆಡ್. ಎ ಲಿಮಿಟೆಡ್ನಲ್ಲಿ ಒಂದು ಈಕ್ವಿಟಿ ಶೇರ್ ಇದ್ದರೆ 10 ಈಕ್ವಿಟಿ ಶೇರ್ ಇನ್ ಸಿ ಲಿಮಿಟೆಡ್ ಕೊಡ್ತಾರೆ, ಪ್ಲಸ್ 22 ರೂಪಾಯಿ ಕ್ಯಾಶಲ್ಲಿ ಕೊಡ್ತಾರೆ. ಓಕೆ, ಸೊ ಎಷ್ಟು ಈಕ್ವಿಟಿ ಶೇರ್ಸ್ ಇದೆ ಎ ಲಿಮಿಟೆಡ್ನಲ್ಲಿ? ಅಗೇನ್ ಯು ಹ್ಯಾವ್ 5000 ಈಕ್ವಿಟಿ ಶೇರ್ಸ್. ಹೇಗೆ 100 rupees ಒಂದಕ್ಕೆ ಅಂದರೆ 5000 ಈಕ್ವಿಟಿ ಶೇರ್ಸ್ ಇದೆ. 5 lakhs divided by 100, 5000 ಈಕ್ವಿಟಿ ಶೇರ್ಸ್ ಇದೆ. ಸೊ ಒಂದು ಈಕ್ವಿಟಿ ಶೇರ್ ಇದ್ದರೆ
10 ಈಕ್ವಿಟಿ ಶೇರ್ಸ್ ಇನ್ ಸಿ ಲಿಮಿಟೆಡ್. ಎ ಲಿಮಿಟೆಡ್ನಲ್ಲಿ 1 ಈಕ್ವಿಟಿ ಶೇರ್ ಇದ್ದರೆ ಸಿ ಲಿಮಿಟೆಡ್ದು 10 ಶೇರ್ಸನ್ನು ಕೊಡ್ತಾರೆ. ಸೊ 5000 ಈಕ್ವಿಟಿ ಶೇರ್ಸ್ ಇದೆ ಎ ಲಿಮಿಟೆಡ್ನಲ್ಲಿ. ಎಷ್ಟು ಶೇರ್ಸ್ ಕೊಡ್ತಾರೆ? 5000 ಇಂಟು 10/1 ದ ಸೇಮ್ ಥಿಂಗ್. ಸೊ 50,000 ಈಕ್ವಿಟಿ ಶೇರ್ಸ್ನ ಕೊಡ್ತಾರೆ. ಸೇಮ್ 10 ರುಪೀಸ್ ಶೇರ್ನ 12 ರುಪೀಸ್ಗೆ ಇಶ್ಯೂ ಮಾಡ್ತಿದ್ದಾರೆ. ಇದ್ರ ಜೊತೆಗೆ ಅವರು 22 ರುಪೀಸ್ ಕ್ಯಾಶಲ್ಲೂ ಕೊಡ್ತಾರೆ. ಅಂದರೆ ಒಂದು ಶೇರಿಗೆ 22 ರೂಪಾಯಿ ಕ್ಯಾಶ್. ಸೊ 5000 ಶೇರ್ಸ್ಗೆ 5000 ಇಂಟು 22 ರುಪೀಸ್. ಯು ವಿಲ್ ಬಿ ಗೆಟಿಂಗ್ 1,10,000 ಕ್ಯಾಶಲ್ಲಿ ಕೊಡ್ತಾರೆ. ಸೊ ನೀವು ಎ ಲಿಮಿಟೆಡ್ದು ಈಕ್ವಿಟಿ ಶೇರ್ ಹೋಲ್ಡರ್ಸ್ ಆಗಿದ್ದರೆ, ನಾನು ನಿಮ್ಮ ಕಂಪನಿನ ಪರ್ಚೇಸ್ ಮಾಡ್ತಿದ್ದೆ, ಇಫ್ ಐ ಆಮ್ ಸಿ ಲಿಮಿಟೆಡ್, ನಾನು ನಿಮಗೆ 1,10,000 ಕ್ಯಾಶಲ್ಲಿ ಕೊಡ್ತೀನಿ, ಪ್ಲಸ್ 6 lakh ರುಪೀಸ್ ನನ್ನ ಕಂಪನಿಯ ಈಕ್ವಿಟಿ ಶೇರ್ಸ್ನ ಕೊಟ್ಟು ನಿಮಗೆ ನಿಮ್ಮ ಅಸೆಟ್ಸ್ ಆ್ಯಂಡ್ ಲಯಬಿಲಿಟೀಸ್ ತೊಗೊಂಡು ಹೋಗ್ತಾ ಇರೋದಕ್ಕೆ ನಾನು ನಿಮಗೆ ಪೇಮೆಂಟ್ ಮಾಡ್ತಿದ್ದೀನಿ. ಸೊ ದಿಸ್ ಇಸ್ ಕಾಲ್ಡ್ ಪರ್ಚೇಸ್ ಕನ್ಸಿಡರೇಷನ್. ಸೊ ಈಗ ಟೋಟಲಿ ಈಕ್ವಿಟಿ ಶೇರ್ ಹೋಲ್ಡರ್ಸ್ಗೆ ಮತ್ತು ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಸ್ಗೆ ಏನೆಲ್ಲ ಕೊಡ್ತೀವೋ ಇದನ್ನು ಟೋಟಲ್ ಮಾಡಿಕೊಂಡ್ರೆ ನಿಮಗೆ ಪರ್ಚೇಸ್ ಕನ್ಸಿಡರೇಷನ್ ಸಿಗುತ್ತೆ. ಸೊ ಪರ್ಚೇಸ್ ಕನ್ಸಿಡರೇಷನ್ ಆಫ್ ಎ ಲಿಮಿಟೆಡ್ ಇಸ್ 13,10,000. ಸಿಮಿಲರ್ಲಿ ಫಾರ್ ಬಿ ಲಿಮಿಟೆಡ್ ಯು ಕ್ಯಾನ್ ಸಿ, ಬಿ ಲಿಮಿಟೆಡ್ಗೂ ಇದೇ ರೀತಿ ಕ್ಯಾಲ್ಕುಲೇಷನ್ ಮಾಡ್ತೀವಿ. ಇಲ್ಲಿ ಕೊಟ್ಟಿದ್ದಾರೆ ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಸ್ ಆಫ್ ಬೋತ್ ದ ಕಂಪನೀಸ್ಗೆ ಏನು ಕೊಡ್ತಾ ಇದ್ದೀವಿ. ಒಂದು ಪ್ರಿಫರೆನ್ಸ್ ಶೇರ್ ಇದ್ದರೆ 10 ಈಕ್ವಿಟಿ ಶೇರ್ಸ್ನ ಕೊಡ್ತೀವಿ ಅಂತ. ಸೊ ಬಿ ಲಿಮಿಟೆಡ್ನಲ್ಲಿ ಎಷ್ಟು ಪ್ರಿಫರೆನ್ಸ್ ಶೇರ್ಸ್ ಇದೆ? ಹಿಯರ್ ಯು ಕ್ಯಾನ್ ಸಿ 2,500 ಪ್ರಿಫರೆನ್ಸ್ ಶೇರ್ಸ್ ಇದೆ. ಸೊ ಫಾರ್ ಬಿ ಲಿಮಿಟೆಡ್ ವಿ ಆರ್ ಗೋಯಿಂಗ್ ಟು ಗಿವ್ ಫಾರ್ 1 ಪ್ರಿಫರೆನ್ಸ್ ಶೇರ್ 10 ಈಕ್ವಿಟಿ ಶೇರ್ಸ್ ಇನ್ ಸಿ ಲಿಮಿಟೆಡ್. 2,500 ಪ್ರಿಫರೆನ್ಸ್ ಶೇರ್ಸ್ ಇನ್ ಬಿ ಲಿಮಿಟೆಡ್ಗೆ ಎಷ್ಟು ಶೇರ್ಸ್ ಅಂತ 2,500 ಇಂಟು 10 ಡಿವೈಡ್ ಬೈ 1 to 25,000 ಈಕ್ವಿಟಿ ಶೇರ್ಸ್ ಆಫ್ 10 each at 2 rupees premium ಅಂದರೆ 12 rupees. So 25,000 into 12, 3 lakhs. Similarly ಈಕ್ವಿಟಿ ಶೇರ್ಸ್ಗೆ ಒಂದು ಈಕ್ವಿಟಿ ಶೇರ್ಗೆ 5 ಈಕ್ವಿಟಿ ಶೇರ್ಸ್ನ ಕೊಡ್ತಾರೆ. ಹಿಯರ್ ಯು ಕ್ಯಾನ್ ಸಿ 5 equity shares of 10 rupees each at a premium of 2 rupees and 80 rupees in cash for every equity share in B Limited. ಒಂದು equity share ಇದ್ದರೆ B Limited ನಲ್ಲಿ 5 equity shares ನ ಕೊಡ್ತಾರೆ C Limited ದು and 80 rupees cash ಅಲ್ಲಿ ಕೊಡ್ತಾರೆ. So for one share 5 shares, one share in B Limited ಗೆ 5 shares in C Limited ಕೊಡ್ತಾರೆ and 80 rupees cash ಅಲ್ಲಿ ಕೊಡ್ತಾರೆ. So 3000 equity shares ಇದೆ B Limited ಅಲ್ಲಿ, ಇದು ನಿಮಗೆ ಬ್ಯಾಲೆನ್ಸ್ ಶೀಟ್ ನಲ್ಲಿ ಸಿಗುತ್ತೆ. 3000 into 5 divided by 1, 15,000 equity shares ನ ಕೊಡ್ತಾರೆ. ಒಂದೊಂದಕ್ಕೆ 12 ರೂಪಾಯಿ ಬೆಲೆ, that is 10 rupees face value, 2 rupees premium. So 15,000 into 12 will give you 1,80,000. So 3,000 shares into 80 rupees per share, you will be getting 2,40,000 cash. So total 7,20,000 will be given as purchase consideration to B Limited shareholders. So shareholders ಗೆ ಏನು ಪೇ ಮಾಡ್ತಿರೋ ಅದು ಮಾತ್ರ ಪರ್ಚೇಸ್ ಕನ್ಸಿಡರೇಷನ್, ಆ್ಯಂಡ್ ಡಿಬೆಂಚರ್ ಹೋಲ್ಡರ್ಸ್ಗೆ ಕೊಡೋದು, ಕ್ರೆಡಿಟರ್ಸ್ಗೆ ಕೊಡೋದೆಲ್ಲ ಪರ್ಚೇಸ್ ಕನ್ಸಿಡರೇಷನಲ್ಲಿ ಬರೋದಿಲ್ಲ. ನೆಕ್ಸ್ಟ್, what are you asked to do in the question? You are required to prepare realization account, shareholders account in books of A Limited only. A Limited ಇದು 24 marks question. A Limited books ನಲ್ಲಿ you are required to prepare realization account and shareholders account. Okay, so in books of A Limited realization account, so what is the first rule in realization? Transfer all the assets whether taken over or not at book values. ಬ್ಯಾಲೆನ್ಸ್ ಶೀಟ್ನಲ್ಲಿರುವಂತಹ ಎಲ್ಲ ಅಸೆಟ್ಸನ್ನು ಬ್ಯಾಲೆನ್ಸ್ ಶೀಟ್ ವ್ಯಾಲ್ಯೂನಲ್ಲಿ ಟ್ರಾನ್ಸ್ಫರ್ ಮಾಡಿ ತೊಗೊಂಡು ಹೋಗದೇ ಇರಲಿ. ಕ್ಯಾಶ್ ಇಸ್ ಟ್ರಾನ್ಸ್ಫರ್ಡ್ ಓನ್ಲಿ ಇಫ್ ಇಟ್ ಇಸ್ ಟೇಕನ್ ಓವರ್. ಕ್ಯಾಶ್ ಅಟ್ ಬ್ಯಾಂಕ್, ಕ್ಯಾಶ್ ಇನ್ ಹ್ಯಾಂಡ್ ಎಲ್ಲ ಪರ್ಚೇಸಿಂಗ್ ಕಂಪ್ನಿಯವರು ತೊಗೊಂಡು ಹೋಗಿದ್ರೆ ಮಾತ್ರ ಟ್ರಾನ್ಸ್ಫರ್ ಮಾಡಬೇಕು. ಈಗ ಈ ಅಸೆಟ್ಸ್ನ ತೊಗೊಂಡು ಹೋಗಿದ್ದಾರೋ ಇಲ್ವೋ ಅಂತ ಹೆಂಗೆ ಗೊತ್ತಾಗುತ್ತೆ ನಿಮಗೆ? ಹಿಯರ್ ಯು ಕ್ಯಾನ್ ಸಿ all the assets and liabilities of two companies were taken over at their book values except that provision of 5% on debtors. Debtors ಮೇಲೆ 5% provision maintain ಮಾಡಿರೋದು ಬಿಟ್ಟರೆ ಉಳಿದನ್ನೆಲ್ಲ ಬುಕ್ ವ್ಯಾಲ್ಯೂಸ್ಗೆ ತೊಗೊಂಡು ಹೋಗಿದ್ದಾರೆ ಅಂತ ಹೇಳಿದ್ದಾರೆ. This is not important for us when we are doing realization account, this sentence. But when will this become important? ಕ್ಯಾಶ್ ತೊಗೊಂಡು ಹೋಗಿದ್ದಾರೋ ಇಲ್ವೋ ಅಂತ ಡಿಸೈಡ್ ಮಾಡೋದಕ್ಕೆ ಈ ಪರ್ಟಿಕ್ಯುಲರ್ ಸೆಂಟೆನ್ಸ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಆಲ್ ದ ಅಸೆಟ್ಸ್ ಆ್ಯಂಡ್ ಲಯಬಿಲಿಟೀಸ್ ಆರ್ ಟೇಕನ್ ಓವರ್ ಅಂದರೆ ಏನರ್ಥ? ಕ್ಯಾಶನ್ನು ತೊಗೊಂಡು ಹೋಗಿದ್ದಾರೆ ಅಂತ ಅರ್ಥ. ಹಾಗಾಗಿ ವಿ ವಿಲ್ ಟ್ರಾನ್ಸ್ಫರ್ ದ ಕ್ಯಾಶ್ ಅಟ್ ಬ್ಯಾಂಕ್ ಆ್ಯಂಡ್ ಕ್ಯಾಶ್ ಇನ್ ಹ್ಯಾಂಡ್. ಓಕೆ, ಬೇರೆ ಎಲ್ಲ ಅಸೆಟ್ಸು ತೊಗೊಂಡು ಹೋಗದೇ ಇರಲಿ, ಟ್ರಾನ್ಸ್ಫರ್ ಮಾಡಲೇಬೇಕು. ಓಕೆ, ಸೊ ಬ್ಯಾಲೆನ್ಸ್ ಶೀಟ್ ನೋಡಿ, ಎ ಲಿಮಿಟೆಡ್ದು ಬುಕ್ಸ್ನಲ್ಲಿ ಮಾಡ್ತಾ ಇರೋದ್ರಿಂದ ಎ ಲಿಮಿಟೆಡ್ದು ಬ್ಯಾಲೆನ್ಸ್ ಶೀಟ್ ವ್ಯಾಲ್ಯೂಸ್ನ ಮಾತ್ರ ಹಾಕಿದ್ದೀವಿ. 2 land and buildings, plant and machinery, furniture, stock, debtors, cash at bank and cash in hand. So balance sheet ನಲ್ಲಿ ಸೇಮ್ ಸೆಟ್ ಆಫ್ ಇದಿದೆ, ಅಸೆಟ್ಸ್ ಇದೆ. ಪ್ರಿಲಿಮಿನರಿ ಎಕ್ಸ್ಪೆನ್ಸಸ್ನ ನೀವು ರಿಯಲೈಸೇಷನ್ಗೆ ಟ್ರಾನ್ಸ್ಫರ್ ಮಾಡಬಾರ್ದು, ಇದು ಫಿಕ್ಟಿಷಿಯಸ್ ಅಸೆಟ್ ಆದ್ದರಿಂದ ದಿಸ್ ವಿಲ್ ಗೋ ಟು ಇಕ್ವಿಟಿ ಶೇರ್ ಹೋಲ್ಡರ್ಸ್ ಅಕೌಂಟ್. ರೆಸ್ಟ್ ಆಫ್ ದಿ ಅಸೆಟ್ ಶುಡ್ ಬಿ ಟ್ರಾನ್ಸ್ಫರ್ಡ್ ಟು realization account. Cash and bank is transferred only if it is taken over. Similarly liabilities are transferred only if they are taken over. ಇಲ್ಲಿ ಎಲ್ಲ ಲಯಬಿಲಿಟೀಸ್ನ ತೊಗೊಂಡು ಹೋಗ್ತಿದ್ದಾರೆ,
ಸೊ ಎ ಲಿಮಿಟೆಡ್ ನೋಡಿದ್ರೆ ಇಲ್ಲಿ ಬರೀ ಕ್ರೆಡಿಟರ್ಸ್ ಮಾತ್ರ ಇರೋದು. ಸೊ ನೀವು ಕ್ರೆಡಿಟರ್ಸನ್ನು ಟ್ರಾನ್ಸ್ಫರ್ ಮಾಡ್ಕೊಳ್ತೀರಾ. ಬೈ ಕ್ರೆಡಿಟರ್ಸ್ 75,000 ವಿ ಆರ್ ಟ್ರಾನ್ಸ್ಫರಿಂಗ್. ಸೊ ಟ್ರಾನ್ಸ್ಫರ್ ಆಫ್ ಅಸೆಟ್ಸ್, ಟ್ರಾನ್ಸ್ಫರ್ ಆಫ್ ಲಯಬಿಲಿಟಿ, 2 ಸ್ಟೆಪ್ಸ್ ಆಯಿತು. ಥರ್ಡ್ ಸ್ಟೆಪ್ ಇಸ್ ಬೈ ಪರ್ಚೇಸಿಂಗ್ ಕಂಪನಿ. ಇಲ್ಲಿ ಎ ಆ್ಯಂಡ್ ಬಿ ಎರಡು ಅಮಾಲ್ಗಮೇಟ್ ಆಗಿ ಸಿ ಆಗ್ತಾ ಇರೋದು. ಸೊ ಸಿ ಇಸ್ ದ ಪರ್ಚೇಸಿಂಗ್ ಕಂಪನಿ. ಸೊ ಬೈ ಸಿ ಲಿಮಿಟೆಡ್ ಅಂತ ಬರಿತೀವಿ. ಪರ್ಚೇಸ್ ಕನ್ಸಿಡರೇಷನ್ ಅಮೌಂಟ್ ಬರಿತೀವಿ ಇಲ್ಲಿ. ಸೊ ಎ ಲಿಮಿಟೆಡ್ದು ಪರ್ಚೇಸ್ ಕನ್ಸಿಡರೇಷನ್ ಇಸ್ 13,10,000. ಫುಲ್ ವ್ಯಾಲ್ಯೂ ಬರಿತೀವಿ, ಕ್ಯಾಲ್ಕುಲೇಷನ್ ಮಾಡಿದ್ದೀವಿ. ಸೊ ಟ್ರಾನ್ಸ್ಫರ್ ಆಫ್ ಅಸೆಟ್ಸ್, ಟ್ರಾನ್ಸ್ಫರ್ ಆಫ್ ಲಯಬಿಲಿಟಿ ಬೈ ಪರ್ಚೇಸಿಂಗ್ ಕಂಪನಿ. ಇದಾದಮೇಲೆ ಅಸೆಟ್ಸ್ ನಾಟ್ ಟೇಕನ್ ಓವರ್ ಇದೆಯಾ ನೋಡಬೇಕು. ಅದಿದ್ದರೆ ಒಂದು ಸ್ಟೆಪ್ ಇಲ್ಲಿ ಬರುತ್ತೆ. ಬಟ್ ಈ ಪ್ರಾಬ್ಲಮಲ್ಲಿ ಅಸೆಟ್ಸ್ ನಾಟ್ ಟೇಕನ್ ಓವರ್ ಇಲ್ಲ. ಸೊ ಲೆಟ್ಸ್ ಇಗ್ನೋರ್ ಇಟ್. ಲಯಬಿಲಿಟಿ ನಾಟ್ ಟೇಕನ್ ಓವರ್ ಇದೆಯಾ ನೋಡಬೇಕು. ಈ ಪ್ರಾಬ್ಲಮಲ್ಲಿ ಅದೂ ಇಲ್ಲ. ಸೊ ಹಾಗಾಗಿ ನಿಮಗೆ ಲಯಬಿಲಿಟೀಸ್ ನಾಟ್ ಟೇಕನ್ ಓವರ್ದು ಸ್ಟೆಪ್ಪು ಇಲ್ಲಿ ಬರೋದಿಲ್ಲ. ದೆನ್ ವಿ ವಿಲ್ ಡೈರೆಕ್ಟ್ಲಿ ಗೋ ಹೆಡ್ ವಿತ್ ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಸ್. ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಸ್ಗೆ ಏನು ಪೇಮೆಂಟ್ ಮಾಡ್ತಿದ್ದೀವಿ ಅಂತ. ಸೊ ರಿಯಲೈಸೇಷನ್ ಅಕೌಂಟ್ನ ಕ್ಲೋಸ್ ಮಾಡೋಕ್ಕೆ ಮುಂಚೆ ಯು ಶುಡ್ ಪ್ರಿಪೇರ್ ಒಂದು 2 ಲೈನ್ಸ್ 3 ಲೈನ್ಸ್ ಬಿಟ್ಟು ಯು ಶುಡ್ ಪ್ರಿಪೇರ್ ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಸ್ ಅಕೌಂಟ್. ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಸ್ ಅಕೌಂಟ್ ಹೆಂಗೆ ಮಾಡೋದು ನೋಡೋಣ. ಎ ಲಿಮಿಟೆಡ್ದು ಪ್ರಿಫರೆನ್ಸ್ ಶೇರ್ಸ್ ನೋಡಿ 6% ಪ್ರಿಫರೆನ್ಸ್ ಶೇರ್ಸ್ ಇರೋದು. ಸೊ ವಿಲ್ ರೈಟ್ 6% ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಸ್ ಅಕೌಂಟ್. ಇದು ಲಯಬಿಲಿಟಿ ಆದ್ದರಿಂದ ಕ್ರೆಡಿಟ್ ಸೈಡಲ್ಲಿ ಬೈ 6% ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್ ಅಂತ ಬರಿತೀವಿ. ಸೊ ಇದು ಎಷ್ಟಿದೆ ಬ್ಯಾಲೆನ್ಸ್ ಶೀಟ್ನಲ್ಲಿ ಎಷ್ಟಿದೆ ಕ್ಯಾಪಿಟಲ್? 5 lakh rupees ಇದೆ. ಯು ಕ್ಯಾನ್ ಸಿ ದ್ಯಾಟ್ 6% ಪ್ರಿಫರೆನ್ಸ್ ಶೇರ್ಸ್ ಇಸ್ 5 lakh rupees. ಸೊ ಬೈ ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್ 5 lakh rupees ಬರಿತೀವಿ. ಬಟ್ ಹೌ ಆರ್ ಯು ಗೋಯಿಂಗ್ ಟು ಸೆಟಲ್ ದಿಸ್? ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಸ್ಗೆ ಏನೇನು ಕೊಡ್ತಾ ಇದ್ದೀರಾ, ಅವರ ಕ್ಯಾಪಿಟಲ್ನ ಸೆಟಲ್ ಮಾಡೋಕ್ಕೆ, ಅವ್ರಿಗೆ ಕೊಡಬೇಕಾದಂತಹ ಹಣನ ಸೆಟಲ್ ಮಾಡೋಕ್ಕೆ ನೀವು ಹೇಗೆ ಅದನ್ನು ಸೆಟಲ್ ಮಾಡ್ತಿದ್ದೀರಾ? ಸಿ ಲಿಮಿಟೆಡ್ನ ಈಕ್ವಿಟಿ ಶೇರ್ಸ್ನ ಇಶ್ಯೂ ಮಾಡಿ ಸೆಟಲ್ ಮಾಡ್ತಿದ್ದೀವಿ. ಸೊ ಇಫ್ ಯು ಆರ್ ದ ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಸ್ ಆಫ್ ಎ ಲಿಮಿಟೆಡ್, ದೆನ್ ಐ ಆಮ್ ಗಿವಿಂಗ್ ಯು equity shares of C Limited. If I am C Limited, I am giving you my company's equity shares to settle the capital. Okay, so idu nimge purchase consideration calculation al bandide. Let's see that here you can see A Limited the preference shareholders ge navu 6 lakh rupees to equity shares na kodtideve. We are giving them equity shares in C Limited worth 6 lakh rupees. Okay, so ಇಲ್ಲಿ ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಸ್ ಅಕೌಂಟ್ ಮಾಡುವಾಗ ಬೈ 6% ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್ ಅನ್ನೋದು ಬ್ಯಾಲೆನ್ಸ್ ಶೀಟಿಂದ ಬರುತ್ತೆ. ಕ್ಯಾಪಿಟಲ್ನ ಶೇರ್ ಹೋಲ್ಡರ್ಸ್ ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡ್ತಿದ್ದೀರಾ. ಈ 5 lakhsನ ಸೆಟಲ್ ಮಾಡೋದಕ್ಕೆ ನಾವು ನಮ್ಮ ಕಂಪನಿಯ ಈಕ್ವಿಟಿ ಶೇರ್ಸನ್ನು ಕೊಡ್ತಾ ಇದ್ದೀವಿ. ಸಿ ಲಿಮಿಟೆಡ್ದು ವಿಚ್ ಇಸ್ 6 lakh rupees ವರ್ತ್. ಇದು ಪಿ ಸಿ ಕ್ಯಾಲ್ಕುಲೇಷನಲ್ಲಿ ಬಂದಿದೆ, ಪರ್ಚೇಸ್ ಕನ್ಸಿಡರೇಷನ್ ಕ್ಯಾಲ್ಕುಲೇಷನಲ್ಲಿ. ಸೊ 6 lakhs rupees ಕೊಡ್ತಾ ಇದ್ದೀವಿ. ಸೊ ವಿ ಆರ್ ಗಿವಿಂಗ್ ದಮ್ 1 lakh ಎಕ್ಸ್ಟ್ರಾ. ದಿಸ್ ಡಿಫ್ರೆನ್ಸ್ ಏನಿದೆ, difference in preference shareholders account balancing figure, this goes to realization account. 1 lakh rupees realization account ನಲ್ಲಿ ತೋರಿಸಬೇಕು. ಸೊ ಇದೇ ಕಾರಣಕ್ಕೆ ನೀವು ಬಿಫೋರ್ ಕ್ಲೋಸಿಂಗ್ ರಿಯಲೈಸೇಷನ್ ಅಕೌಂಟ್ ಪ್ರಾಬ್ಲಮ್ನಲ್ಲಿ ಪ್ರಿಫರೆನ್ಸ್ ಶೇರ್ಸ್ ಇದ್ದರೆ ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಸ್ ಅಕೌಂಟ್ ಮಾಡಿ ಬ್ಯಾಲೆನ್ಸಿಂಗ್ ಫಿಗರ್ನ ಇಲ್ಲಿಗೆ ಟ್ರಾನ್ಸ್ಫರ್ ಮಾಡಿ ಆಮೇಲೆ ರಿಯಲೈಸೇಷನ್ ಅಕೌಂಟ್ನ ಕ್ಲೋಸ್ ಮಾಡಬೇಕು. ಸೊ 2 ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಸ್ ಲಾಸ್ ಆನ್ ರೀಪೇಮೆಂಟ್, ಅಂದರೆ 5 lakhs ಕೊಡೋ ಪ್ಲೇಸಲ್ಲಿ 6 lakhs ವರ್ತಿನ ಶೇರ್ಸ್ ಕೊಡ್ತಾ ಇದ್ದೀವಿ. ಸೊ ದಿಸ್ ಇಸ್ ಅ ಲಾಸ್ ಆನ್ ರೀಪೇಮೆಂಟ್ which we will write in realization account. 1 lakh rupees ಬ್ಯಾಲೆನ್ಸಿಂಗ್ ಫಿಗರ್ನ ಇಲ್ಲಿ ಹಾಕಿದ್ದೀವಿ. ಸೊ ಈಗ ರಿಯಲೈಸೇಷನ್ ಅಕೌಂಟ್ನ ಕ್ಲೋಸ್ ಮಾಡಿ, ಅಂದರೆ ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಸ್ ಅಕೌಂಟ್ದು ಬ್ಯಾಲೆನ್ಸಿಂಗ್ ಫಿಗರ್ನ ರಿಯಲೈಸೇಷನ್ ಅಕೌಂಟಿಗೆ ಹಾಕಬೇಕು. ಅದಾದಮೇಲೆ ರಿಯಲೈಸೇಷನ್ ಅಕೌಂಟ್ನ ಕ್ಲೋಸ್ ಮಾಡೋದು ಅಂತ ಹೇಳಿದ್ರೇನು, ಬ್ಯಾಲೆನ್ಸಿಂಗ್ ಫಿಗರ್ ಎಷ್ಟು ಅಂತ ಫೈಂಡ್ ಔಟ್ ಮಾಡೋದು. ಈ ಪ್ರಾಬ್ಲಮ್ನಲ್ಲಿ ಈ ಪರ್ಟಿಕ್ಯುಲರ್ ರಿಯಲೈಸೇಷನ್ ಅಕೌಂಟ್ನಲ್ಲಿ ಯು ಆರ್ ಗೆಟಿಂಗ್ ಅ ಬ್ಯಾಲೆನ್ಸಿಂಗ್ ಫಿಗರ್ ಆಫ್ 49,900 ಆನ್ ದ ಕ್ರೆಡಿಟ್ ಸೈಡ್. ಸೊ ಯು ವಿಲ್ ರೈಟ್ ಬೈ ಈಕ್ವಿಟಿ ಶೇರ್ ಹೋಲ್ಡರ್ಸ್ ಫಾರ್ ದ್ಯಾಟ್ ಬ್ಯಾಲೆನ್ಸಿಂಗ್ ಫಿಗರ್. ಇದು ಈಕ್ವಿಟಿ ಶೇರ್ ಹೋಲ್ಡರ್ಸ್ ಅಕೌಂಟಿಗೆ ಹೋಗುತ್ತೆ. So now let's look into equity shareholders account. Equity shareholders account ಮಾಡುವಾಗ you give them equity share capital, general reserve, P&L account, preliminary expenses. ಬ್ಯಾಲೆನ್ಸ್ ಶೀಟ್ ನೋಡಿ, ನಿಮ್ಮ equity share capital, general reserve, P&L account ಎಲ್ಲ equity share holders ಗೆ ಹೋಗುತ್ತೆ. because they are all insiders liability. ಇದೆಲ್ಲ ಓನರ್ಸ್ಗೆ ಹೋಗಬೇಕಾದಂತಹ ಹಣ, ರಿಸರ್ವು, ಪ್ರಾಫಿಟ್ಸು, equity shares ಎಲ್ಲ. So equity share capital, reserves and P&L you have written it from the balance sheet. Preliminary expenses ಅನ್ನೋದು ಅಸೆಟ್ ಸೈಡ್ನಲ್ಲಿದೆ, ಅದನ್ನು ನೀವು ಇಲ್ಲಿ ಬರೀತೀರಾ. ರಿಯಲೈಸೇಷನ್ ಅಕೌಂಟ್ನಲ್ಲಿ ಬ್ಯಾಲೆನ್ಸಿಂಗ್ ಫಿಗರ್ ಏನು ಬಂತು ಅದನ್ನು ಇಲ್ಲಿ ಹಾಕೊಳ್ತಾ ಇದ್ದೀರಾ. ಸೊ ಹಿಯರ್ ಇಟ್ ಇಸ್ ಆನ್ ದ ಕ್ರೆಡಿಟ್ ಸೈಡ್. ಇಲ್ಲಿ ಕ್ರೆಡಿಟ್ ಸೈಡ್ನಲ್ಲಿ ಬೈ ಈಕ್ವಿಟಿ ಶೇರ್ ಹೋಲ್ಡರ್ಸ್ ಆದರೆ ಈಕ್ವಿಟಿ ಶೇರ್ ಹೋಲ್ಡರ್ಸ್ ಅಕೌಂಟ್ನಲ್ಲಿ ಡೆಬಿಟ್ ಸೈಡ್ನಲ್ಲಿ ಟು ರಿಯಲೈಸೇಷನ್ ಅಂತ ಬರೀತೀರಾ. ಈಕ್ವಿಟಿ ಶೇರ್ ಹೋಲ್ಡರ್ಸ್ ಡೆಬಿಟ್ ಸೈಡ್ ಟು ರಿಯಲೈಸೇಷನ್ 49,900. ಇದಾದಮೇಲೆ ನಾವೇನು ಪೇ ಮಾಡ್ತಿದ್ದೀವಿ ಈಕ್ವಿಟಿ ಶೇರ್ ಹೋಲ್ಡರ್ಸ್ಗೆ, ವಿ ಆರ್ ಗಿವಿಂಗ್ ದಮ್ ಈಕ್ವಿಟಿ ಶೇರ್ಸ್ ಇನ್ ಸಿ ಲಿಮಿಟೆಡ್ ಆ್ಯಂಡ್ ಪೇಮೆಂಟ್ ಇನ್ ಕ್ಯಾಶ್. ನೀವು ಪರ್ಚೇಸ್ ಕನ್ಸಿಡರೇಷನ್ ಕ್ಯಾಲ್ಕುಲೇಷನ್ ನೋಡಿದ್ರೆ 6 lakhs and 1,10,000 ನಾವು ಪೇ ಮಾಡ್ತಿದ್ದೀವಿ. ಯು ಕ್ಯಾನ್ ಫೈಂಡ್ ದಟ್ ಹಿಯರ್ ಯು ಕ್ಯಾನ್ ಸಿ ಈಕ್ವಿಟಿ ಶೇರ್ಸ್ ಇನ್ ಸಿ ಲಿಮಿಟೆಡ್ ವಿ ವಿಲ್ ಗಿವ್ ದಮ್ 6 lakhs
and cash of 1,10,000 to equity shareholders of A Limited. Okay, so you will be writing 2 equity shares in C Limited 6 lakhs, to bank 1,10,000. So totally 8,15,000 na ನೀವು ಸೆಟಲ್ ಮಾಡ್ತಿದ್ದೀರಾ. ಅಂದರೆ ಇಕ್ವಿಟಿ ಶೇರ್ ಹೋಲ್ಡರ್ಸ್ಗೆ ನೀವು 5 lakhs ಕ್ಯಾಶ್ ಕೊಡಬೇಕು, 5 lakhs ಕ್ಯಾಪಿಟಲ್ ಇತ್ತು, 2 lakhs ರಿಸರ್ವ್ಸ್ ಇತ್ತು, 1,15,000 P&L ಅಕ್ಯುಮುಲೇಟೆಡ್ ಪ್ರಾಫಿಟ್ಸ್ ಇತ್ತು. ಸೊ ಇಷ್ಟು ಸೇರಿಸಿ 8,15,000 ಕೊಡಬೇಕಿತ್ತು. ಅದರಲ್ಲಿ 49,900 ರಿಯಲೈಸೇಷನ್ ಲಾಸ್ ಆಯಿತು. ಸೊ ಕಟ್ ಮಾಡ್ಕೊಳ್ತೀರಾ ಅದನ್ನು. ಪ್ರಿಲಿಮಿನರಿ ಎಕ್ಸ್ಪೆನ್ಸಸ್ ಅಂತ ಅಸೆಟ್ ಸೈಡಲ್ಲಿದೆ 55,100, ಅದನ್ನು ಸಬ್ಟ್ರಾಕ್ಟ್ ಮಾಡ್ಕೊಳ್ತೀರಾ. ರಿಮೈನಿಂಗ್ 6 lakhs ಪ್ಲಸ್ 1,10,000, 7,10,000ನ ನೀವು you are settling it by issuing equity shares in C Limited and by making cash payment. Okay, so this is how you prepare equity shareholders account. Preference shareholders account already I have explained. Let's move further. Now in the question they have asked you to prepare opening balance sheet in the books of C Limited. B Limited books alli realization account agli shareholders account agli kelilla, but balance sheet ಮಾಡಿ ಅಂತ ಹೇಳಿದ್ದಾರೆ ಸಿ ಲಿಮಿಟೆಡ್ ಬುಕ್ಸಲ್ಲಿ. ಬ್ಯಾಲೆನ್ಸ್ ಶೀಟ್ ಮಾಡುವಾಗ ನಿಮಗೆ ಸೆಕೆಂಡ್ ಎಂಟ್ರಿ ಬಿಕಮ್ಸ್ ವೆರಿ ಇಂಪಾರ್ಟೆಂಟ್. ಓಕೆ, ಅಂದರೆ ಏನೆಲ್ಲ ಅಸೆಟ್ಸ್ ಆ್ಯಂಡ್ ಲಯಬಿಲಿಟೀಸ್ ತೊಗೊಂಡು ಹೋಗ್ತಾ ಇದ್ದೀವಿ ಇದನ್ನು ನೀವು ಇಲ್ಲೇ ಟೋಟಲ್ ಮಾಡಿಕೊಂಡ್ರೆ ಇಟ್ ಬಿಕಮ್ಸ್ ವೆರಿ ಈಸಿ ಫಾರ್ ಯು ಟು ಪ್ರಿಪೇರ್ ದ ಬ್ಯಾಲೆನ್ಸ್ ಶೀಟ್. ಓಕೆ, ಸೊ ನಿಮ್ಮ ಸೆಕೆಂಡ್ ಎಂಟ್ರಿ ನೀವು ಹೇಗೆ ಬರೀತೀರಾ, ನಿಮ್ಮ ಎಲ್ಲ ಅಸೆಟ್ಸ್ ನಿಮ್ಮ ಬ್ಯಾಲೆನ್ಸ್ ಶೀಟ್ ನೋಡಿಕೊಂಡು ಬರಿಬೇಕು. ಹಿಯರ್ ಯು ಕ್ಯಾನ್ ಸಿ ಲ್ಯಾಂಡ್ 4,65,000 ಪ್ಲಸ್ 2,55,000, ಪ್ಲ್ಯಾಂಡ್ 5,60,000 ಪ್ಲಸ್ 3,58,000, furniture 79,000 plus 34,000, stock 81,500 plus 52,000. Debtors ಮಾತ್ರ 5% provision ಹೇಳಿದ್ದಾರೆ. Okay, so that's mentioned in the question here. Here you can see all the assets and liabilities of 2 companies were taken over at their book values except that a provision of 5% on debtors. Debtors ಮೇಲೆ 5% provision ಬಿಟ್ಟು ಉಳಿದಿದ್ದನ್ನೆಲ್ಲ ಬುಕ್ ವ್ಯಾಲ್ಯೂಸನ್ನು ತೊಗೊಂಡು ಹೋಗಿದ್ದಾರೆ ಅಂತ. ಸೊ ಎಲ್ಲ ಬ್ಯಾಲೆನ್ಸ್ ಶೀಟ್ ವ್ಯಾಲ್ಯೂಸ್ನು ಆ್ಯಡ್ ಮಾಡ್ತಾ ಹೋಗ್ತೀರಾ ಎಲ್ಲ ಅಸೆಟ್ಸ್ಗೂ. ಡೆಟರ್ಸಿಗೆ ಮಾತ್ರ 5% ಸಬ್ಟ್ರಾಕ್ಟ್ ಮಾಡ್ಕೋತೀರಾ. ಬ್ಯಾಂಕ್ ಆಲ್ಸೋ ಯು ವಿಲ್ ಟೇಕ್ ಇಟ್ ಆ್ಯಸ್ ಇಟ್ ಇಸ್, ಎರಡನ್ನೂ ಆ್ಯಡ್ ಮಾಡಿ ತೊಗೊಂಡಿದ್ದೀರಾ. ಸೊ ಹಿಯರ್ ಯು ಕ್ಯಾನ್ ಸಿ ಬಿಲ್ಡಿಂಗ್ ಸೇಮ್ ಬ್ಯಾಲೆನ್ಸ್ ಶೀಟ್ನಲ್ಲಿರುವಂಥ ವ್ಯಾಲ್ಯೂಸ್ನೆಲ್ಲ ಆ್ಯಡ್ ಮಾಡಿದ್ದೀವಿ. ಡೆಟರ್ಸಿಗೆ ಮಾತ್ರ -5% ರಿಸರ್ವ್ಸ್ಗೆ ಸಬ್ಟ್ರಾಕ್ಟ್ ಮಾಡ್ಕೊಂಡಿದ್ದೀವಿ. ಓಕೆ, ಸೊ ರೆಸ್ಟ್ ಆಫ್ ದಿ ಅಸೆಟ್ಸ್ ಯು ಹವ್ ಜಸ್ಟ್ ಆ್ಯಡೆಡ್ ದ ಬ್ಯಾಲೆನ್ಸ್ ಶೀಟ್ ವ್ಯಾಲ್ಯೂಸ್. ಒಂದು ಲೈನ್ ಗ್ಯಾಪ್ ಬಿಟ್ಟು ಯು ಶುಡ್ ರೈಟ್ 2 creditors. ಅಗೇನ್ ಲಯಬಿಲಿಟೀಸು ಎಲ್ಲ ತೊಗೊಂಡು ಹೋಗ್ತಾ ಇರೋದ್ರಿಂದ ಕ್ರೆಡಿಟರ್ಸ್ 75,000 ಪ್ಲಸ್ 35,000. ಡಿಬೆಂಚರ್ಸ್ಗೆ ನಾವು 40,000 ತೊಗೊಳ್ಳೋ ಬದಲಿಗೆ ವಿ ಆರ್ ಟೇಕಿಂಗ್, ಹಿಯರ್ ಯು ಕ್ಯಾನ್ ಸಿ ಡಿಸ್ಚಾರ್ಜ್ ಆಫ್ ಡಿಬೆಂಚರ್ಸ್ ಇನ್ ಬಿ ಲಿಮಿಟೆಡ್. ಬಿ ಲಿಮಿಟೆಡಲ್ಲಿ ಡಿಬೆಂಚರ್ಸ್ ಇದೆ, ಅದನ್ನ ಹೆಂಗೆ ಸೆಟಲ್ ಮಾಡ್ತಾರೆ ಅಟ್ ಅ ಪ್ರೀಮಿಯಮ್ ಆಫ್ 5% ಎಕ್ಸ್ಟ್ರಾ ಕೊಟ್ಟು ಸೆಟಲ್ ಮಾಡ್ತಿದ್ದಾರೆ. ಸೊ ಇಲ್ಲಿ ನಿಮಗೆ ಬರೆಯುವಾಗ ಯು ಶುಡ್ ಬಿ ರೈಟಿಂಗ್ 5% ಡಿಬೆಂಚರ್ಸಲ್ಲಿ 40,000 ಪ್ಲಸ್ 5% ಪ್ರೀಮಿಯಮ್ ಕೊಡ್ತಿದ್ದಾರೆ ಅಂತ ನಿಮ್ಮ ಸೆಕೆಂಡ್ ಲೈನ್ ಆಫ್ ದಿ ಅಡ್ಜಸ್ಟ್ಮೆಂಟ್ನಲ್ಲಿದೆ. ಓಕೆ, ಸೊ 5% ಡಿಬೆಂಚರ್ಸ್ಗೆ ನೀವು 5% ಪ್ರೀಮಿಯಮ್ ಕೊಡ್ತಾ ಇದ್ದೀರಾ. ಪ್ರೀಮಿಯಮ್ ಅಂತ ಹೇಳಿದ್ರೇನು 40,000 ಕೊಡೋ ಪ್ಲೇಸಲ್ಲಿ 42,000 ರೂಪಾಯಿ ಕೊಡ್ತಾ ಇದ್ದೀರಾ, ಎಕ್ಸ್ಟ್ರಾ 5% ಕೊಡ್ತಾ ಇದ್ದೀರಾ. 5% ಆನ್ 40,000, 2,000 rupees ಎಕ್ಸ್ಟ್ರಾ ಕೊಡ್ತಾ ಇದ್ದೀರಾ. ಸೊ ದಟ್ಸ್ ಕಾಲ್ಡ್ ಪ್ರೀಮಿಯಮ್. ಸೊ 2 ಡಿಬೆಂಚರ್ಸ್ ಯು ಶುಡ್ ಟೇಕ್ 42,000, ಬಟ್ ಇನ್ ಬ್ಯಾಲೆನ್ಸ್ ಶೀಟ್ ಇಟ್ಸ್ ಓನ್ಲಿ 40,000. ಎ ಲಿಮಿಟೆಡ್ ಟು ಡಿಬೆಂಚರ್ಸೇ ಇಲ್ಲ. ಕ್ರೆಡಿಟರ್ಸು 75 ಪ್ಲಸ್ 35 ಎರಡು ಆ್ಯಡ್ ಮಾಡಿ ಕೊಟ್ಟಿದ್ದೀರಾ. ಡಿಬೆಂಚರ್ಸ್ ಐ ಹೋಪ್ ಯು ಅಂಡರ್ಸ್ಟುಡ್. 2 ಬಿಸ್ನೆಸ್ ಪರ್ಚೇಸ್, ಇದು ಪರ್ಚೇಸ್ ಕನ್ಸಿಡರೇಷನ್ ಆಫ್ ಬೋತ್ ದ ಕಂಪನೀಸ್ನ ಆ್ಯಡ್ ಮಾಡ್ಕೋಬೇಕು. ಓಕೆ, ಸೊ ಇಷ್ಟು ಲಯಬಿಲಿಟೀಸ್ ಪೇ ಮಾಡ್ತಿದ್ದಾರೆ, ಇಷ್ಟು ಪರ್ಚೇಸ್ ಕನ್ಸಿಡರೇಷನ್ ಶೇರ್ ಹೋಲ್ಡರ್ಸಿಗೆ ಕೊಟ್ಟಿದ್ದಾರೆ. ಓಕೆ, ಇಷ್ಟು ಪೇ ಮಾಡ್ತಿದ್ದಾರೆ, ಇದಿಷ್ಟನ್ನು ಟೋಟಲ್ ಮಾಡ್ಕೊಳ್ಳಿ ಆ್ಯಂಡ್ ಎಲ್ಲ ಅಸೆಟ್ಸು ಟೋಟಲ್ ಮಾಡಿ. ದಿಸ್ ಮೈನಸ್ ಆಲ್ ಆಫ್ ದೀಸ್ ವಿಲ್ ಗಿವ್ ಯು ಗುಡ್ವಿಲ್. ಗುಡ್ವಿಲ್ ವಿಲ್ ಬಿ ದ ಬ್ಯಾಲೆನ್ಸಿಂಗ್ ಫಿಗರ್. ಓಕೆ, ಅಂದರೆ ಇಷ್ಟು ಪೇ ಮಾಡೋದಕ್ಕೆ ಇಷ್ಟೇ ಅಸೆಟ್ ಸಿಗ್ತದೆ ಅಂದರೆ 1,01,30 rupeesನ ಯು ಆರ್ ಪೇಯಿಂಗ್ ಎಕ್ಸ್ಟ್ರಾ ಫಾರ್ ದ ಗುಡ್ವಿಲ್ ಆಫ್ ದ ಕಂಪನಿ ಅಂತ, ಫಾರ್ ಗುಡ್ವಿಲ್ ಆಫ್ ಬೋತ್ ದ ಕಂಪನೀಸ್ ಪುಟ್ ಟುಗೆದರ್. ಸೊ ದಿಸ್ ವಿಲ್ ಹೆಲ್ಪ್ ಯು ಇನ್ ಪ್ರಿಪ್ರೇಷನ್ ಆಫ್ ಬ್ಯಾಲೆನ್ಸ್ ಶೀಟ್. ಬ್ಯಾಲೆನ್ಸ್ ಶೀಟ್ ಮಾಡುವಾಗ ಇಷ್ಟನ್ನೇ ನೀವು ಅಸೆಟ್ ಸೈಡ್ ಹಾಕ್ತೀರಾ, ಇಷ್ಟನ್ನು ಲಯಬಿಲಿಟಿ ಸೈಡ್ ಹಾಕ್ತೀರಾ, ಮುಗ್ದೋಗುತ್ತೆ. ಇಕ್ವಿಟಿ ಶೇರ್ಸ್ ಎಷ್ಟು, ಪ್ರಿಫರೆನ್ಸ್ ಶೇರ್ಸ್ ಎಷ್ಟು ಅಂತ ಹಾಕಿದ್ರೆ ನಿಮ್ಮ ಬ್ಯಾಲೆನ್ಸ್ ಶೀಟೇ ಮುಗ್ದೋಗುತ್ತೆ. ನಾವು ಬ್ಯಾಂಕ್ ಅಕೌಂಟ್ ಬಿಕಮ್ಸ್ ವೆರಿ ಇಂಪಾರ್ಟೆಂಟ್ ಇನ್ ಬುಕ್ಸ್ ಆಫ್ ಸಿ ಲಿಮಿಟೆಡ್. ವೈ? ಬಿಕಾಸ್ ಬ್ಯಾಂಕ್ ಬ್ಯಾಲೆನ್ಸ್ ಎಷ್ಟಿದೆ ಅಂತ ನೀವು ಬರೆಯೋದಕ್ಕೆ ಸ್ವಲ್ಪ ಹೆಲ್ಪ್ ಆಗುತ್ತೆ. ಓಕೆ, ಸೊ ನೀವು ಬಿಸ್ನೆಸ್ ಪರ್ಚೇಸ್ ಮಾಡುವಾಗ ನಿಮಗೆ ಎಷ್ಟು ಕ್ಯಾಶ್ ಇನ್ ಹ್ಯಾಂಡ್, ಕ್ಯಾಶ್ ಅಟ್ ಬ್ಯಾಂಕ್ ಬಂದಿದೆ? ಯು ಹ್ಯಾವ್ ಗಾಟ್ 1,09,500 rupees ಕ್ಯಾಶ್ ಅಟ್ ಬ್ಯಾಂಕ್ ಅಕೌಂಟ್ ಮಾಡ್ತಿರೋದಲ್ವಾ. ಸೊ ಇಟ್ ಬಿ ರೈಟಿಂಗ್ 1,09,500. ಬಟ್ ಯು ಹ್ಯಾವ್ ಆಲ್ಸೋ ಗಾಟ್ ಇಶ್ಯೂ ಆಫ್ ಈಕ್ವಿಟಿ ಶೇರ್ಸ್. ಇದು ನಿಮ್ಮ ಅಡ್ಜಸ್ಟ್ಮೆಂಟ್ಸಲ್ಲಿದೆ, ನೋಡಬಹುದು. Here you can see issue of
10 equity shares of 10 rupees each at a premium. All these are done. This is for the settlement of purchase consideration. In order to raise the working capital and to pay the purchase consideration, C Limited decided to issue 30,000 equity shares of 10 rupees each at a premium of 2.5 rupees per share. ಈಗ ಇವರಿಗೆ ಹಣದ ಅಗತ್ಯ ಇರೋದ್ರಿಂದ ವರ್ಕಿಂಗ್ ಕ್ಯಾಪಿಟಲ್ ರಿಕ್ವೈರ್ಮೆಂಟ್ಸ್ನ ಮೀಟ್ ಮಾಡೋ ಪರ್ಪಸ್ಗೆ ದೇ ಹ್ಯಾವ್ ಇಶ್ಯೂಡ್ 30,000 ಈಕ್ವಿಟಿ ಶೇರ್ಸ್ ಆಫ್ 10 ಈಚ್. ಸೊ ಸಿ ಲಿಮಿಟೆಡ್ ಅವರು ಮತ್ತೆ ಈಕ್ವಿಟಿ ಶೇರ್ಸ್ನ ಜನರಿಗೆ ಇಶ್ಯೂ ಮಾಡ್ತಿದ್ದಾರೆ. 10 ರೂಪಾಯಿ ಶೇರ್ನ 12.5 ರೂಪಾಯಿಗೆ ಇಶ್ಯೂ ಮಾಡ್ತಿದ್ದಾರೆ. ಸೊ ಇವರಿಗೆ ದುಡ್ಡು ಬರುತ್ತೆ. ದೇ ವಿಲ್ ರಿಸೀವ್ ದಿ ಕ್ಯಾಶ್, ದೇ ವಿಲ್ ರಿಸೀವ್ ದಿ ಅಮೌಂಟ್ ಫ್ರಮ್ ದಿ ಜನರಲ್ ಪಬ್ಲಿಕ್ when they issue the shares to the public. So 30,000 into 12.5 rupees ಬರುತ್ತೆ. ಇದನ್ನು ನೀವು ನಿಮ್ಮ ಬ್ಯಾಂಕ್ ಅಕೌಂಟ್ನಲ್ಲಿ ಮೆನ್ಷನ್ ಮಾಡ್ತೀರಾ. ಓಕೆ, ಸೊ ಬ್ಯಾಂಕ್ ಅಕೌಂಟ್ನಲ್ಲಿ ನೀವು ನೋಡ್ಬೋದು 2 ಈಕ್ವಿಟಿ ಶೇರ್ ಕ್ಯಾಪಿಟಲ್ 30,000 into 12.5. ಐ ಹೋಪ್ ಯು ಅಂಡರ್ಸ್ಟುಡ್ ಇದು ಯಾವ ಅಡ್ಜಸ್ಟ್ಮೆಂಟಿಂದ ಬಂತು ಅಂತ. ಸೊ ನಮ್ಮ ಹತ್ರ 1,09,500 rupees ಈ ಎರಡು ಕಂಪನಿನ ಪರ್ಚೇಸ್ ಮಾಡುವಾಗ ಬಂತು. ಓಕೆ, ಬ್ಯಾಂಕ್ ಅಕೌಂಟಲ್ಲಿ ಹಣ ಬಂತು, ಪ್ಲಸ್ ಈಕ್ವಿಟಿ ಶೇರ್ಸ್ನ ಇಶ್ಯೂ ಮಾಡಿದಾಗ 3,75,000 ಬಂತು. ಸೊ ವಿ ಟೋಟಲಿ ಹ್ಯಾವ್ 4,84,500. ಅದರಲ್ಲಿ ನಾವು ಎ ಲಿಮಿಟೆಡ್ ಆ್ಯಂಡ್ ಬಿ ಲಿಮಿಟೆಡ್ ಅವರಿಗೆ ಪಿ ಸಿ ಕ್ಯಾಲ್ಕುಲೇಷನಲ್ಲಿ ಕ್ಯಾಶ್ ತೋರಿಸಿದ್ದೀವಿ ನೋಡ್ಬೋದು. ಸೊ ಎ ಲಿಮಿಟೆಡ್ ಅವರಿಗೆ ವಿ ಗೇವ್ 1,10,000 rupees ಕ್ಯಾಶ್ ಟು ದ ಈಕ್ವಿಟಿ ಶೇರ್ ಹೋಲ್ಡರ್ಸ್. ಬಿ ಲಿಮಿಟೆಡ್ಗೆ 2,40,000 rupees ಕ್ಯಾಶ್ ಕೊಟ್ವಿ. ಹಿಯರ್ ಯು ಕ್ಯಾನ್ ಸಿ ಕ್ಯಾಶ್ ಪೇಮೆಂಟ್ ಟು ಎ ಲಿಮಿಟೆಡ್ ಪೀಪಲ್ is 1,10,000. Cash payment to B limited people is 2,40,000. Okay, so A limited and B limited ಗೆ PC ನಲ್ಲಿ ಇಷ್ಟು ಕ್ಯಾಶ್ ಪೇ ಮಾಡಿದ್ವಿ. ಕ್ಯಾಶ್ ಅಂದರೆ ಬ್ಯಾಂಕ್ ಬ್ಯಾಲೆನ್ಸ್ ಇಷ್ಟು ಕಮ್ಮಿ ಆಯಿತು. ಸೊ ಬ್ಯಾಲೆನ್ಸಿಂಗ್ ಫಿಗರ್, ದಟ್ ಇಸ್ ಬ್ಯಾಲೆನ್ಸ್ ಕ್ಯಾರಿಡ್ ಆನ್ ಎಷ್ಟು ಸಬ್ಟ್ರಾಕ್ಷನ್, that is 4,84,500 minus 1,10,000 minus 2,40,000, you will get 1,34,500, and this will be shown as cash at bank in the balance sheet. ಈ 134,500 ನ ನಾವು ಬ್ಯಾಲೆನ್ಸ್ ಶೀಟ್ನಲ್ಲಿ ಕ್ಯಾಶ್ at bank ಅಂತ ತೋರಿಸ್ಬೇಕು. So now let's look into the balance sheet. Opening balance sheet of C Limited. You have to prepare a vertical balance sheet only. So ಇಲ್ಲಿ ನೀವು ನೋಡಬಹುದು. First let's look into asset side. It's quite easy. ಎಲ್ಲ ಫಿಕ್ಸ್ಡ್ ಅಸೆಟ್ಸನ್ನು ನೀವು ನಾನ್ ಕರೆಂಟ್ ಅಸೆಟ್ಸ್ ಅಂತ ಮೆನ್ಷನ್ ಮಾಡ್ಬೋದು. ಕರೆಂಟ್ ಅಸೆಟ್ಸ್ ಲೈಕ್ ಸ್ಟಾಕ್, ಡೆಟರ್ಸ್, ಕ್ಯಾಶ್ ಇನ್ ಹ್ಯಾಂಡ್, ಕ್ಯಾಶ್ ಅಟ್ ಬ್ಯಾಂಕ್ ಮಾತ್ರ ಕರೆಂಟ್ ಅಸೆಟ್ಸ್ ಅಂತ ಹಾಕ್ತೀರಾ. ಉಳಿದನ್ನ ನಾನ್ ಕರೆಂಟ್ ಅಸೆಟ್ಸ್ ಕೆಳಗಡೆ ಹಾಕಿದ್ದೀರಾ. ಲ್ಯಾಂಡ್ ಆ್ಯಂಡ್ ಬಿಲ್ಡಿಂಗ್ಸ್, ಪ್ಲಾಂಟ್ ಆ್ಯಂಡ್ ಮೆಷಿನರಿ, ಫರ್ನಿಚರ್ ಆ್ಯಂಡ್ ಗುಡ್ ವಿಲ್. ಸೊ ಇದೆಲ್ಲ ನಿಮ್ಮ ಸೆಕೆಂಡ್ ಎಂಟ್ರಿಯಿಂದ ಬಂತು. Here you can see land and buildings, plant and machinery, furniture and goodwill na non-current assets anta mention madidare, same amounts. Whereas current assets kelagade stock, debtors, cash in hand, cash at bank anta haktira. Amounts stock, debtors, cash in hand ge same amounts hakidira, but cash at bank ge you will be putting 134,500. So that is very important thing. Okay, cash at bank 134,500, bank account balancing figure bandirodu. Then liability side barivaga, this is quite important. Shareholders funds kelagade you will be writing share capital. ಈಗ ನಮ್ಮ ಹತ್ರ ಶೇರ್ ಕ್ಯಾಪಿಟಲ್ ಎಷ್ಟಿದೆ, ಈಕ್ವಿಟಿ ಶೇರ್ ಕ್ಯಾಪಿಟಲ್ ನೀವು ಪಿ ಸಿ ಕ್ಯಾಲ್ಕುಲೇಷನ್ ನೋಡಬಹುದು. ಟು ಬೋತ್ ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಸ್ ಆಸ್ ವೆಲ್ ಆಸ್ ಈಕ್ವಿಟಿ ಶೇರ್ ಹೋಲ್ಡರ್ಸ್. ಎ ಲಿಮಿಟೆಡ್ ಟು ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಸ್ಗೆ ಮತ್ತು ಬಿ ಲಿಮಿಟೆಡ್ ಟು ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಸ್ಗೂ ಸಿ ಲಿಮಿಟೆಡ್ ಅವರು ಈಕ್ವಿಟಿ ಶೇರ್ಸನ್ನೇ ಕೊಟ್ಟಿರೋದು. ವಿ ಹ್ಯಾವ್ ಗಿವನ್ ಈಕ್ವಿಟಿ ಶೇರ್ಸ್ ಇನ್ ಸಿ ಲಿಮಿಟೆಡ್ ಓನ್ಲಿ. ಓಕೆ, ಪ್ರಿಫರೆನ್ಸ್ ಶೇರ್ಸ್ನ ಇಶ್ಯೂ ಮಾಡಿಲ್ಲ. ಈಕ್ವಿಟಿ ಶೇರ್ಸ್ ಇನ್ ಸಿ ಲಿಮಿಟೆಡ್ನೇ ನಾವು ಅವರಿಗೆ ಕೊಟ್ಟಿರೋದು. ಎರಡೂ ಕಂಪನೀಸ್ದ ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಸ್ ಆಸ್ ವೆಲ್ ಆಸ್ ಈಕ್ವಿಟಿ ಶೇರ್ ಹೋಲ್ಡರ್ಸ್ಗೆ. ಸೊ ಎಷ್ಟು ಶೇರ್ಸ್ ಕೊಟ್ಟಿದ್ದೀವಿ? 50,000 shares plus 50,000 shares here, 25,000 shares plus 15,000 shares. So here you can see 50 plus 50 plus 25 plus 15 plus 30,000 shares ಎಲ್ಲಿಂದ ಬಂತು? ನಿಮ್ಮ ಅಡ್ಜಸ್ಟ್ಮೆಂಟಲ್ಲಿ ಇದು ಮೆನ್ಷನ್ ಆಗಿತ್ತು that you are going to issue 30,000 shares of 10 rupees each at 2.5 rupees premium anta. Okay, last but one adjustment. So working capital raise ಮಾಡೋದಕ್ಕೆ ಸಿ ಲಿಮಿಟೆಡ್ ಅವರು 30,000 ಶೇರ್ಸ್ನ ಇಶ್ಯೂ ಮಾಡ್ತಿದ್ದಾರೆ ಅಂತ. ಸೊ 50 plus 50 plus 25 plus 15 1,40,000 plus 30,000 1,70,000 ಶೇರ್ಸು ನೀವು ಇಶ್ಯೂ ಮಾಡಿದ್ದೀರಾ. 10 rupees ಇಸ್ ದ ಫೇಸ್ ವ್ಯಾಲ್ಯೂ ಆಫ್ ಇಟ್. 10 rupeesನ ನೀವು ಕ್ಯಾಪಿಟಲ್ ಅಂತ ತೋರಿಸ್ಬೇಕು. 2 rupees ಮತ್ತು 2.5 rupees ಏನು ಎಕ್ಸ್ಟ್ರಾ ಇದೆ ದಟ್ ವಿಲ್ ಬಿ ಶೋನ್ ಆಸ್ ಪ್ರೀಮಿಯಮ್ ಅಕೌಂಟ್. ಸೆಕ್ಯೂರಿಟಿ ಪ್ರೀಮಿಯಮ್ ಅಂತ ಸೆಪ್ರೇಟಾಗಿ ತೋರಿಸ್ಬೇಕು. ಓಕೆ, so here you can see in order to raise the working capital and to pay the purchase consideration, C Limited decided to issue 30,000 shares of 10 each at a premium of 2.5 rupees per share. So ಇವರಿಗೆ ಇಶ್ಯೂ ಮಾಡಿರೋ ಶೇರ್ಸ್ ಬಿಟ್ಟು ಎ ಆ್ಯಂಡ್ ಬಿ ಲಿಮಿಟೆಡ್ಗೆ ಇಶ್ಯೂ ಮಾಡಿರೋ ಶೇರ್ಸ್ ಬಿಟ್ಟು 30,000 ಶೇರ್ಸ್ ಎಕ್ಸ್ಟ್ರಾ ನೀವು ಪಬ್ಲಿಕ್ಕಿಗೆ ಇಶ್ಯೂ ಮಾಡಿದ್ದೀರಾ. ಸೊ ಟೋಟಲಿ 1,70,000 ಶೇರ್ಸ್ ಇದೆ. 10 rupees is the value of each share, so 17 lakhs. Security premium 1,40,000 into 2 rupees per share, 30,000 into 2.5 rupees per share. ಅಂದರೆ 1,40,000 ಎಲ್ಲಿಂದ ಬಂತು?
ಈ 50,000 ಪ್ಲಸ್ 50,000 ಪ್ಲಸ್ 25,000 ಪ್ಲಸ್ 15,000 ಇದೆಲ್ಲ 2 rupees ಪ್ರೀಮಿಯಮ್ಗೆ ಇಶ್ಯೂ ಆಗಿರೋದು. ಹೆಂಗೆ ಗೊತ್ತಾಗುತ್ತೆ ನಿಮಗೆ ಇಲ್ಲಿ ನೋಡಿ, 12 rupeesಗೆ ಇಶ್ಯೂ ಆಗಿದೆ. 10 rupees ಶೇರ್ 12 rupees ಇಶ್ಯೂ ಆಗಿದೆ ಅಂದರೆ 2 rupees ಇಸ್ ಪ್ರೀಮಿಯಮ್. ಬಿ ಲಿಮಿಟೆಡ್ ಆಗಲಿ ಎ ಲಿಮಿಟೆಡ್ ಆಗಲಿ ಇಟ್ಸ್ 2 rupees ಪ್ರೀಮಿಯಮ್. ವೆರಸ್ ಫಾರ್ ದಿಸ್ 30,000 ಶೇರ್ಸ್ ವರ್ಕಿಂಗ್ ಕ್ಯಾಪಿಟಲ್ ರೈಸ್ ಮಾಡೋಕ್ಕೆ 30,000 ಶೇರ್ಸ್ ನೀವೇನು ಇಶ್ಯೂ ಮಾಡಿದ್ರೆ ಅದನ್ನು 2.5 rupees ಪ್ರೀಮಿಯಮ್ಗೆ ಇಶ್ಯೂ ಮಾಡಿರೋದ್ರಿಂದ ಸೆಪ್ರೇಟಾಗಿ ತೊಗೊಳ್ಬೇಕು. 30,000 ಶೇರ್ಸ್ಗೆ 2.5 rupees ಪ್ರೀಮಿಯಮ್, 1,40,000 ಶೇರ್ಸ್ಗೆ 2 rupees ಪ್ರೀಮಿಯಮ್. 1,40,000 ಎಲ್ಲಿಂದ ಬಂತು? 50 ಪ್ಲಸ್ 50 ಪ್ಲಸ್ 25 ಪ್ಲಸ್ 15 ಇಷ್ಟು ಶೇರ್ಸ್ಗೆ 2 rupees ಪ್ರೀಮಿಯಮ್, 30,000 ಶೇರ್ಸ್ಗೆ 2.5 rupees ಪ್ರೀಮಿಯಮ್. ಸೊ ಸೆಪ್ರೇಟ್ ಕ್ಯಾಲ್ಕುಲೇಷನ್ ಯು ಹ್ಯಾವ್ ಟು ಡೂ ಫಾರ್ ಬೋತ್ ಆಫ್ ದೆಮ್. ನೆಕ್ಸ್ಟ್ ಡಿಬೆಂಚರ್ಸ್ಗೆ ನೀವೇನು ಬರೀತೀರಾ? ನೀವು ಬ್ಯಾಲೆನ್ಸ್ ಶೀಟ್ ನೋಡಿದ್ರೆ ಡಿಬೆಂಚರ್ಸ್ ಇರೋದು 5% ಡಿಬೆಂಚರ್ಸ್. ಬಟ್ ಅಡ್ಜಸ್ಟ್ಮೆಂಟ್ಸ್ ನೋಡಿದ್ರೆ ಡಿಬೆಂಚರ್ಸ್ನ ಹೇಗೆ ಸೆಟಲ್ ಮಾಡ್ತಿದ್ದಾರೆ? ಡಿಸ್ಚಾರ್ಜ್ ಆಫ್ ಡಿಬೆಂಚರ್ಸ್ ಇನ್ ಬಿ ಲಿಮಿಟೆಡ್ ಅಟ್ ಅ ಪ್ರೀಮಿಯಮ್ ಆಫ್ 5% ಬೈ ಇಶ್ಯೂ ಆಫ್ 7% ಡಿಬೆಂಚರ್ಸ್ ಇನ್ ಸಿ ಲಿಮಿಟೆಡ್. ಸಿ ಲಿಮಿಟೆಡ್ ಅವರು 7% ಡಿಬೆಂಚರ್ಸ್ನ ಇಶ್ಯೂ ಮಾಡ್ತಾರೆ. ಯಾರಿಗೆ? ಡಿಬೆಂಚರ್ ಹೋಲ್ಡರ್ಸ್ ಆಫ್ ಬಿ ಲಿಮಿಟೆಡ್. ಬಿ ಲಿಮಿಟೆಡ್ನ ಡಿಬೆಂಚರ್ಸ್ನ ಯಾರು ಪಡೆದಿದ್ದಾರೆ ಅಂದರೆ ಹೂ ಎವರ್ ಇಸ್ ಹೋಲ್ಡಿಂಗ್ ಬಿ ಲಿಮಿಟೆಡ್ಸ್ ಡಿಬೆಂಚರ್ಸ್, ಯು ಆರ್ ಗೋಯಿಂಗ್ ಟು ಇಶ್ಯೂ ದೆಮ್ ಸಿ ಲಿಮಿಟೆಡ್ಸ್ ಡಿಬೆಂಚರ್ಸ್. ಸಿ ಲಿಮಿಟೆಡ್ದು 7% ಡಿಬೆಂಚರ್ಸ್ನ ಇಶ್ಯೂ ಮಾಡ್ತಿದ್ದಾರೆ. ಎಷ್ಟು ಇಶ್ಯೂ ಮಾಡ್ತೀರಾ? 40,000 ಪ್ಲಸ್ 5%, ಸೊ 42,000 rupees worth. So we will write 7% debentures here. 42,000 rupees will be the worth of it. Okay, so taken over, when you take it over it's 5% debentures, but adna hege settle ಮಾಡ್ತೀರಾ ನೀವು? 7% debentures issue ಮಾಡಿ settle ಮಾಡ್ತೀರಾ. ಸೊ 7% debentures 42,000 ಈಗ ನಮ್ಮಲ್ಲಿದೆ ಅಂದರೆ ಇವ್ರಿಗೆ in future you have to repay them. Next current liabilities, same creditors ನಿಮ್ಮ ಎಂಟ್ರಿಯಿಂದ ಕಾಪಿ ಮಾಡ್ತೀರಾ. ಇಲ್ಲಿ ಕ್ರೆಡಿಟರ್ಸ್ ಏನಿದೆ 1,10,000 ಆ್ಯಸ್ ಇಟ್ ಇಸ್ ಬರೀತೀರಾ. ಇಲ್ಲಿ 5% ಡಿಬೆಂಚರ್ಸ್ ಇತ್ತು, ಬಟ್ ಈ 5% ಡಿಬೆಂಚರ್ಸ್ಗೆ ನೀವು 7% ಡಿಬೆಂಚರ್ಸ್ನ ಇಶ್ಯೂ ಮಾಡಿ ಸೆಟಲ್ ಮಾಡ್ತೀರಾ. ಅಂದರೆ ಸೇ ಫಾರ್ ಎಕ್ಸಾಂಪಲ್ ನೀವು ಬಿ ಲಿಮಿಟೆಡ್ದು ಡಿಬೆಂಚರ್ ಹೋಲ್ಡರ್ಸ್, ಐ ಆಮ್ ಸಿ ಲಿಮಿಟೆಡ್, ಐ ಆಮ್ ಬಾಯಿಂಗ್ ಯೋರ್ ಕಂಪನಿ. ನಾನು ಡಿಬೆಂಚರ್ ಹೋಲ್ಡರ್ಸಿಗೆ ನನ್ನ ಕಂಪನಿಯ 7% ಡಿಬೆಂಚರ್ಸ್ನ ಇಶ್ಯೂ ಮಾಡ್ತೀನಿ. ಸೊ ನೀವೇನು ಬಿ ಲಿಮಿಟೆಡಲ್ಲಿ 5% ಡಿಬೆಂಚರ್ ಹೋಲ್ಡಿಂಗ್ ಇತ್ತೋ ನಿಮ್ಮದು, ನಾವು ಯು ಹ್ಯಾವ್ ಬಿಕಮ್ 7% ಡಿಬೆಂಚರ್ ಹೋಲ್ಡರ್ಸ್ ಆಫ್ ಸಿ ಲಿಮಿಟೆಡ್. ಸಿ ಲಿಮಿಟೆಡ್ದು ಡಿಬೆಂಚರ್ಸ್ನ ನೀವು ಇಟ್ಕೊಂಡಿದ್ದೀರಾ. ಓಕೆ, ಸೊ ನಿಮ್ಮ ಕ್ಲೇಮ್ ಸೆಟಲ್ ಆಯಿತು. ನಾನು 5% ಇಂಟ್ರೆಸ್ಟ್ ಕೊಡೋ ಬದಲು 7% ಇಂಟ್ರೆಸ್ಟ್ ಕೊಡ್ತೀನಿ ಇನ್ಮೇಲಿಂದ. ಆ್ಯಂಡ್ ಯು ವಿಲ್ ಬಿ ಕಾಲ್ಡ್ ಡಿಬೆಂಚರ್ ಹೋಲ್ಡರ್ಸ್ ಆಫ್ ಸಿ ಲಿಮಿಟೆಡ್ ಫ್ರಮ್ ನೌ ಆನ್ ಆಫ್ಟರ್ ಅಮ್ಯಾಲ್ಗಮೇಷನ್. ಓಕೆ, ಸೊ ನನ್ನ ಬ್ಯಾಲೆನ್ಸ್ ಶೀಟ್ನಲ್ಲಿ ನಾನು ಅಂದರೆ ಸಿ ಲಿಮಿಟೆಡ್ದು ಬ್ಯಾಲೆನ್ಸ್ ಶೀಟ್ನಲ್ಲಿ ನಾನು 7% ಡಿಬೆಂಚರ್ಸೇ ಮೆನ್ಷನ್ ಮಾಡಬೇಕು. Okay, so I hope you have understood this problem. This is how you prepare the balance sheet. If you have any doubts, never hesitate to call me or contact me. Thank you so much.